ಎಲ್ರಿಗೂ ನಮಸ್ಕಾರ. ನಾವು ಇವತ್ತು ಭಗವದ್ಗೀತೆಯ ಮೊದಲನೇ ಅಧ್ಯಾಯ ಅರ್ಜುನ ವಿಷಾದ ಯೋಗದ 25ನೇ ಶ್ಲೋಕವನ್ನು ನೋಡೋಣ. ಇಲ್ಲಿಯವರೆಗೆ ನಾವು ಏನನ್ನು ನೋಡಿದ್ವಿ ಅಂದರೆ, ಸೇನೆಯೋರ್ ಉಭಯೋರ್ ಮಧ್ಯೆ ರಥಂ ಸ್ಥಾಪಯ ಅಂತ ಯಾವಾಗ ಅರ್ಜುನ ಹೇಳ್ತಾನೋ ಅದೇ ರೀತಿ ಕೃಷ್ಣ ತಂದು ನಿಲ್ಲಿಸ್ತಾನೆ. ತಂದು ನಿಲ್ಲಿಸಿ ಏನು ಹೇಳ್ತಾನೆ ಅನ್ನೋದು ಈ 25ನೆಯ ಶ್ಲೋಕ ಹೀಗಿದೆ. ಭೀಷ್ಮದ್ರೋಣ ಪ್ರಮುಖತಃ ಸರ್ವೇಷಾಂಚ ಮಹೀಕ್ಷಿತಾಂ ಉವಾಚ ಪಾರ್ಥ ಪಶ್ಯೈತಾನ್ ಸಮವೇತಾನ್ ಕುರೂನ್ ಇತಿ. ಕೃಷ್ಣ ಏನು ಹೇಳ್ತಾನೆ ಅಂದರೆ, ಭೀಷ್ಮದ್ರೋಣ ಪ್ರಮುಖತಃ, ಭೀಷ್ಮಾಚಾರ್ಯರು, ನಿನ್ನ ಗುರುಗಳಾದ ದ್ರೋಣರು ಮೊದಲಾದ ಪ್ರಮುಖರು ಇರುವ ಕುರೂನ್, ಈ ಕುರು ಮತ್ತು ಕೌರವರು ಅಥವಾ ಈ ಕೌರವರ ಸೇನೆ, ಇದನ್ನು ನೀನು ನೋಡು. ಈ ಶ್ಲೋಕದ ಅರ್ಥ ಈ ರೀತಿ ಇದೆ. ಉವಾಚ ಪಾರ್ಥಂ, ಅರ್ಜುನನಿಗೆ ಹೇಳ್ತಾನೆ, ಪಶ್ಯ, ನೋಡು. ಏನನ್ನು ನೋಡು ಅಂದರೆ, ಮಹೀಕ್ಷಿತಾಂ, ಇಲ್ಲಿ ಈ ನೆರೆದಿರುವ ಈ ಸೇನೆಯನ್ನು ನೋಡು. ಆ ಸೇನೆಯಲ್ಲಿ ಭೀಷ್ಮ ದ್ರೋಣ ಪ್ರಮುಖತಃ, ಭೀಷ್ಮಾಚಾರ್ಯರು, ನಿನ್ನ ಗುರುಗಳಾದ ದ್ರೋಣಾಚಾರ್ಯರು ಪ್ರಮುಖವಾಗಿದ್ದಾರೆ. ಜೊತೆಗೆ ಅವರ ಜೊತೆ ಯಾರಿದ್ದಾರೆ ಅಂದರೆ ಕುರೂನ್, ಆ ಕುರು ವಂಶದ ಅಂದರೆ ನಿನ್ನ ದಾಯಾದಿಗಳು ಕೂಡ ಈ ಸೇನೆಯಲ್ಲಿದ್ದಾರೆ. ಎಲ್ಲರನ್ನು ಚೆನ್ನಾಗಿ ನೋಡ್ಕೋ ಅಂತ ಶ್ರೀಕೃಷ್ಣ ಆ ಸೇನೆಯ ಪರಿಚಯವನ್ನು ತುಂಬ ಸೂಕ್ಷ್ಮವಾಗಿ ಮಾಡಿಕೊಡ್ತಾನೆ. ಇದು ಈ ಶ್ಲೋಕದ ಅರ್ಥ. ಎಲ್ರಿಗೂ ನಮಸ್ಕಾರ.